ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿ ಬಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು MTR ಸ್ಟೈಲ್ನಲ್ಲಿ ತುಂಬ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲಿ ಮನೇಲಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವರ್ಷ ಪೂರ್ತಿ ಇಟ್ಟರು ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ. ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ವರ್ಷ ಪೂರ್ತಿ ಇಟ್ಟರೆ ಕೆಡೋದಿಲ್ಲ, ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ಒಂದು ಇದರಲ್ಲಿ ನೀವು ಹಸಿ ಸ್ಪೂನು, ಹಸಿ ಕೈಯಿಂದ ಎದ್ದೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಮಾಡಿದ್ರೆ ಕೆಡುತ್ತೆ. ನಾವು ಕಾಜಿನ ಬರ್ನೆಯಲ್ಲಿ ಹಾಕಬೇಕಾದ್ರೆ ಒಣಗಿರುವಂಥ ಬರ್ನೆಯಲ್ಲೇ ಹಾಕಬೇಕು. ಆ ಥರ ಮಾಡೋದ್ರಿಂದ ಕೆಡೋದಿಲ್ಲ. ಈ ಥರ ನಾವೆಲ್ಲ ಸ್ಪೂನೆಲ್ಲ ಎತ್ತೀವಲ್ಲ, ಇದು ಒದ್ದೆ ಆಗಿರೋದನ್ನು ಎದ್ದಕ್ಕೆ ಹೋಗಬೇಡಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಮಾವಿನಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಬಟ್ ನಾನು ತೆಗೆದುಕೊಂಡಿರೋದು 3 ತೆಗೆದುಕೊಂಡಿದ್ದೀನಿ. ನಾನು ತೋರಿಸ್ತಾ ಇರುವ ಅಳತೆ 3 ಮೀಡಿಯಮ್ ಸೈಜಲ್ಲಿರುವಂಥದ್ದು. ಇದು 1-2 ತಾಸಷ್ಟು ನೀರಲ್ಲಿ ಹಾಗೆ ಇಟ್ಟು ಬಿಡಬೇಕು. ಇದರಲ್ಲಿ ಮೇಲೆ ಎಲ್ಲ ಎಣ್ಣೆ ಇರುತ್ತೆ, ಅದಕ್ಕೆ ಹೋಗಬೇಕು ಅಂತ ನೀರಲ್ಲಿ ಇಟ್ಟಿರೋದು. ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಇದು ನೀರಲ್ಲಿ ಇಡೋದ್ರಿಂದ. ಅದಾದಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬೇಕು. ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಆಮೇಲೆ ಮೇಲ್ಗಡೆ ಇರೋ ತುಂಬೆಲ್ಲ ಕಟ್ ಮಾಡ್ಕೊಂಡು ತೆಗಿಬೇಕು. ಇದರಲ್ಲಿ ಬೀಜ ಇರುತ್ತಲ್ಲ, ತುಂಬ ಹಾರ್ಡಾಗಿರಬೇಕು ಫ್ರೆಂಡ್ಸ್. ಇದು ಎಳೆಯಾಗಿರುವಂಥದ್ದು ಇರಬಾರ್ದು, ಹಾಗಾದರೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಟ್ಟುಬಿಡುತ್ತೆ. ಅದಕ್ಕೆ ಬೀಜ ಎಲ್ಲ ಹಾರ್ಡಾಗಿರಬೇಕು, ಹಾಗಿದ್ದರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಈ ಥರ ನಮ್ಗೆ ಯಾವ ಅಳತೆ ಬೇಕು ಆ ಥರ ಕಟ್ ಮಾಡ್ಕೋಬೇಕು. ನೋಡಿ, ಸಣ್ಣಗಾಗಿ ಬೇಕಿದ್ರೆ ಸಣ್ಣದೇ ಮಾಡಿ, ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ. ಯಾವ ಸೈಜಲ್ಲಿ ಬೇಕು ನೀವು ನೋಡ್ಕೊಂಡು ಮಾಡ್ಕೋಬೇಕು. ನಾನು ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಏಕೆ ಕಟ್ ಮಾಡ್ದಂದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಕಟ್ ಮಾಡ್ತಾ ಇದ್ದಿದ್ದೀನಿ. ಇದು ಸೈಜ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಇದು ಬೀಜ ತೋರಿಸ್ತಾ ಇದ್ದೀನಿ, ಎಷ್ಟೊಂದು ಗಟ್ಟಿಯಾಗಿದೆ. ಇದು ಆಲ್ರೆಡಿ ಏನಂತಾರೆ ಆಗಿರುತ್ತೆ. ಇದು ಅಂದರೆ ಕಾಯಿ ಆಗಿರುತ್ತೆ. ಕಾಯಿ ಆದರೆ ಆ ಥರ ಹಾರ್ಡಾಗಿರುತ್ತೆ ಅದು ಬೀಜ ಎಲ್ಲ. ನೋಡಿ, ಈ ಥರ ಕಟ್ ಮಾಡಿದ್ದೀನಿ ನಾನು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದು ಸ್ಟೀಲ್ ಪಾತ್ರೆ, ತುಂಬ ಕ್ವಾಲಿಟಿಯಾಗಿರಬೇಕು. ಅಂದರೆ ನಾವು ಇದು 8 ಡೇಸ್ ಅಷ್ಟು ಇಡ್ತೀವಿ, ಅದಕ್ಕೋಸ್ಕರ ಚೆನ್ನಾಗಿರೋ ಪಾತ್ರೆಯಲ್ಲೇ ಹಾಕಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕೋಕ್ಕೆ ಹೋಗಬೇಡಿ. ಸ್ಟೀಲ್ ಪಾತ್ರೆ ಆಗಿರಬೇಕು, ಒಳ್ಳೆ ಕ್ವಾಲಿಟಿದಾಗಿರಬೇಕು ಅದು ಪಾತ್ರೆ. 1 ಬೌಲಷ್ಟು ನಾನು ಉಪ್ಪು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಅರ್ಧ ಬೌಲಷ್ಟು ಖಾರ ಹಾಕ್ತಾ ಇದ್ದೀನಿ. ಅರಿಶಿಣದ ಪೌಡ್ರ್ ನಾನು 3 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಉಪ್ಪು ಮಾತ್ರ ಕಡಿಮೆ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಕಡಿಮೆ ಆದರೆ ಕೆಡುತ್ತೆ. ಇದು ಬೇಳೆ ಅಂತ, ಇದು ಸಾಸಿವೆ ಬೇಳೆ ಅಂತ ಸಿಗುತ್ತೆ. ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಹೋದರೆ ಹೇಳಿದ್ರೆ ಕೊಡ್ತಾರೆ ಅವರು. ಸಾಸಿವೆಯಿಂದ ಮಾಡಿರುವಂಥದ್ದು ಬೇಳೆ ಇರುತ್ತೆ ಇದು. ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದಿರುವಂಥದ್ದು. ಮನೇಲಿ ಮಾಡಬೇಕಾದ್ರೂ ತುಂಬ ಟೈಮ್ ತಗೊಳುತ್ತೆ. ಇದು ಈಸಿಯಾಗಿ ಸಿಗೋದ್ರಿಂದ ನಾವು ತಂದು ಹಾಕ್ಬೋದು. ಅರ್ಧ ಬೌಲಷ್ಟು ನಾನು ಹಾಕ್ತಾ ಇದ್ದೀನಿ. ಇದು ಹಿಂಗೆ 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಹಾಕಿದ್ದೀವಲ್ಲ, ಉಪ್ಪು, ಖಾರ, ಹಿಂಗು, ಇದನ್ನೆಲ್ಲ ಇದಕ್ಕೆ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಡ್ಬೇಕು. ನೀವು ಇದು ಸ್ಟೀಲ್ ಪಾತ್ರೆ ಇಲ್ಲ ಅಂದರೆ ನೀವು ಒಂದು ಕಾಜಿನ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು, ಬೌಲಲ್ಲಿ. ಇಲ್ಲಾಂದರೆ ನೀವು ಬರ್ನಿಯಲ್ಲೇ ಡೈರೆಕ್ಟಾಗಿ ಹಾಕಿಟ್ಬಿಡ್ಬೋದು. ಈ ಥರ ಮಾಡಿಬಿಟ್ಟು ಜಾಸ್ತಿ ಕ್ವಾಂಟಿಟಿ ಆದರೆ ನೀವು ಡೈರೆಕ್ಟಾಗಿ ಒಂದು ಈ ಥರ ಪಾತ್ರೆಯಲ್ಲಿ ಅಥವಾ ದೊಡ್ಡ ಬುಟ್ಟಿಯಲ್ಲೆಲ್ಲ ಕಲಿಸ್ಬಿಟ್ಟು ಬರ್ನಿಯಲ್ಲಿ ಹಾಕಿ ಇಟ್ಟುಬಿಡಬೇಕು. ನಾನು ಇವಾಗಿದು 8 ಡೇಸ್ ಅಷ್ಟು ಇಟ್ಟಿದ್ದೀನಿ. ನೋಡಿ, ಇದು 8 ಡೇಸ್ ಆಯಿತು ನಾನು ಇಟ್ಟು. ದಿನಾಲೂ ಒಂದು ಟೈಮ್ ಹಿಂಗೆ ತಿರುಗಬೇಕು, ಸ್ಪೂನ್ಲಿಂದ ತಿರುವಿ ಇಟ್ಟು ಬಿಡಬೇಕು. ಇಲ್ಲ ಅಂದರೆ ನಿಮ್ಗೆ ಆಗದೆ ಇದ್ದರೆ ಒಂದು 3 ದಿವಸ ಮಾಡಿದ್ರು ನಡೀತೆ. 2 ಡೇಸ್ ಬಿಟ್ಟು ಮಾಡಿಕೊಂಡ್ರು ನಡೀತೆ.
ನೋಡಿ ನಾವು ಏನು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ವಲ್ಲ ಅದೆಲ್ಲ ಸಾಫ್ಟಾಗಿ ಬಂದಿದೆ 8 ಡೇಸಲ್ಲಿ. ಒಂದು 15 ಡೇಸ್ ಆದರೆ ಪರ್ಫೆಕ್ಟಾಗಿ ಆಗಿರುತ್ತೆ, ಇದು ಊಟ ಮಾಡ್ಬೋದು. ಇವಾಗ ಕೂಡ ಊಟ ಮಾಡೋಕ್ಕೆ ಬರುತ್ತೆ, ಅದೇ ಥರ ಬಂದಿದೆ, ಮೆತ್ತಗಾಗಿಬಿಟ್ಟಿದೆ ಅದರಲ್ಲಿರೋ ಮಾವಿನಕಾಯಿ. ಇವಾಗ ನಾವು ಒಂದು ಸ್ವಲ್ಪ ಮಸಾಲ ಮಾಡ್ಕೋಬೇಕು. ನೋಡಿ ನಾನು ಮೆಣಸು, ಲವಂಗು ಮತ್ತು ಚಕ್ಕೆ ಹಾಕ್ತಾಯಿದ್ದೀನಿ. ಲವಂಗ ಏನಿದೆ ಒಂದು 10 ಅಷ್ಟು ಹಾಕ್ತಾಯಿದ್ದೀನಿ, ಚಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಅದು ಸ್ಮೆಲ್ ಜಾಸ್ತಿ ಇರೋದ್ರಿಂದ. ಮೆಣಸು ಮಾತ್ರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ, ನಿಮ್ಗೆ ಅಷ್ಟು ಬೇಡ ಅಂದರೆ 10 ಹಾಕ್ಕೊಳ್ಳಿ ಸಾಕು, ಖಾರ ಬಂದುಬಿಡುತ್ತೆ. ಆಲ್ರೆಡಿ ನಾವು ಖಾರ ಕೂಡ ಹಾಕಿರ್ತೀವಲ್ಲ, ಅದಕ್ಕೆ ನೀವು ನೋಡ್ಕೊಂಡು ಹಾಕ್ಕೋಬೋದು. ಇವೆಲ್ಲ ಸ್ವಲ್ಪ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಇದಾಗಿದೆ. ಇವಾಗ ಒಂದು ಕಲ್ಲಿಗೆ ಹಾಕ್ಕೊಂಡು ಕುಟ್ಕೋಬೇಕಿದು. ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ನಾನು ಕಲ್ಲಲ್ಲೇ ಕುಟ್ತಾ ಇರೋದು, ಇಲ್ಲ ಅಂದರೆ ನೀವು ಮಿಕ್ಸಿ ಕೂಡ ಹಾಕೋಬೋದು. ಸೊ ಕಡಿಮೆ ಇರೋದ್ರಿಂದ ಕಲ್ಲಲ್ಲಿ ಕುಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದು, ಈ ಥರ ಕಲ್ಲಲ್ಲಿ ಕುಟ್ಟೋದ್ರಿಂದ. ನೋಡಿ ಅದು ಬಿಸಿ ಇರುವಾಗ ಕುಟ್ಟಿರ್ತೀವಲ್ಲ, ಅದಕ್ಕೆ ಬೇಗನೆ ಸಣ್ಣ ಆಗಿಬಿಡುತ್ತೆ. ಇದು ತಣ್ಣಗಾದ್ಮೇಲೆ ಆಗೋದಿಲ್ಲ. ನೋಡಿ ಇವಾಗ ನಾನು ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಸಿಮ್ ಫ್ಲೇಮಲ್ಲಿ. 1 ಬೌಲಷ್ಟು ನಾನು ಏನು ಖಾರ ಉಪ್ಪುಗೆಲ್ಲ ತೋರಿಸಿದ್ನಲ್ಲ ಆ ಬೌಲಿಂದ 1 ಬೌಲಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದು 1 ವರ್ಷ ಪೂರ್ತಿ ಇಟ್ಟರೆ ನೀವು ಎಳ್ಳೆಣ್ಣೆನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಳ್ಳೆಣ್ಣೆನೇ ಯೂಸ್ ಮಾಡಿ. ಇಲ್ಲ ಅಂದರೆ ನಿಮ್ಗೆ ತರಕ್ಕಾಗದೇ ಇದ್ದರೆ ನೀವು ಮನೇಲಿ ಯಾವ್ದು ಎಣ್ಣೆ ಯೂಸ್ ಮಾಡ್ತಾರೋ ಅದನ್ನೇ ಹಾಕಿ. 1 ಬೌಲಷ್ಟು ಹಾಕಿ ನಾನು ಕುಟ್ಟಿರುವಂಥ ಮಸಾಲೆನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಹಾಕಬೇಕು. ಫಸ್ಟಿಗೆ ನಾನು ಮಸಾಲ ಹಾಕಿದ್ದೀನಿ, ಅದು ಎಣ್ಣೆ ಎಲ್ಲ ಕಾಯೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಕಾಯಬೇಕು ಅದು. ನೋಡಿ ತಣ್ಣಗಾಗಿದೆ, ತಣ್ಣಗಾದ್ಮೇಲೆ ಹಾಕಿ. ಬಿಸಿ ಇರುವಾಗ ಹಾಕಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ತಣ್ಣಗಾಗಿರಬೇಕು. ಇನ್ನು ಕಲರ್ ಬೇಕು ಅಂದರೆ ನೀವು ಬ್ಯಾಡಗಿ ಖಾರದ ಪೌಡ್ರ್ ಹಾಕ್ಕೊಳ್ಳಿ. ನಾನು ಕೂಡ ಅದನ್ನೇ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಖಾರ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಬ್ಯಾಡಗಿ ಖಾರದ ಪೌಡ್ರನ್ನೇ ಹಾಕಿರೋದು. ಖಾರ ಬೇಕಿದ್ರೆ ಇದರಲ್ಲಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಬೋದು. ನೋಡಿ ನಾನು ಕಾಜಿನ ಬರ್ನಿನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಗಿರೋದ್ರಿಂದ ನಾನು ಚಿಕ್ಕದಾಗಿರುವಂಥ ತೆಗೆದುಕೊಂಡಿದ್ದೀನಿ. 1 ವರ್ಷ ಪೂರ್ತಿ ನಾವು ಈ ಉಪ್ಪಿನಕಾಯಿ ಇಡಬೇಕಲ್ಲ, ಅದಕ್ಕೆ ನಾವು ಕಾಜಿನ ಬರ್ನಿಯಲ್ಲೇ ಹಾಕಬೇಕು ಫ್ರೆಂಡ್ಸ್. ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ, ಹಾಳಾಗುತ್ತೆ, ಚೆನ್ನಾಗಿರೋದಿಲ್ಲ. ಕಾಜಿನ ಬರ್ನಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕ್ಯಾಪ್ ಇರಿಟೇಟ್ ಆಗಿರಬೇಕು, ಗಾಳಿ ಹೋಗಬಾರ್ದು. ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.